ಸಾವಿನಲ್ಲಿ ಅಂತ್ಯವಾದ ಅಣ್ಣ ತಮ್ಮನ ನಡುವಿನ ಗಲಾಟೆ ತುಮಕೂರು ನಗರದ ಬನಶಂಕರಿಯಲ್ಲಿ ನಡೆದಿರುವಂತಹ ಘಟನೆ ಇದು. 29 ವರ್ಷದ ಸ್ಟಾಲಿನ್ ಮೃತ ದುರ್ದೈವ. ಚಾಕುವಿನಿಂದ ಗಿರಿದು ಸ್ಟಾಲಿನ್ ಅಣ್ಣ ನವೀನ್ನಿಂದ ಕೊಲೆ ಮಾಡಲಾಗಿದೆ. ಸ್ಟಾಲಿನ್ಗೆ ಅತ್ತಿಗೆ ಜೊತೆ ಅಕ್ರಮ ಸಂಬಂಧ ಅಂತ ಆರೋಪ. ಸ್ಟಾಲಿನ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಂತ ಯುವತಿ ಈ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಮಾರ್ಚ್ 22ರಂದು ಸ್ಟಾಲಿನ್ ಮತ್ತು ನವೀನ್ ನಡುವೆ ಗಲಾಟೆ ಆಗಿತ್ತು. ಗಲಾಟೆ ವೇಳೆ ಸ್ಟಾಲಿನ್ಗೆ ಚಾಕುವನ್ನು ಇರಿದಿದ್ದ ಅಣ್ಣ ನವೀನ್. ಸ್ಟಾಲಿನ್ನನ್ನ ಆಸ್ಪತ್ರೆಗೆ ದಾಖಲಿಸಿದ್ದ ತಂದೆ ಜಾನ್ ಪಾಲ್. ಪೊಲೀಸರಿಗೆ ಮನೆಯಲ್ಲಿ ಕುಸಿದು ಬಿದ್ದು ಗಾಯ ಅಂತ ತಂದೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 6 ದಿನಗಳ ಕಾಲ ಚಿಕಿತ್ಸೆಯ ಬಳಿಕ ಮೃತಪಟ್ಟಿರುವಂಥದ್ದು ಸ್ಟಾಲಿನ್. ಈ ವೇಳೆ ಅನುಮಾನವೊಂದು ವೈದ್ಯರು ವಿಚಾರಿಸಿದ್ದಾರೆ. ಪೊಲೀಸರು ಹರಿತವಾದ ವಸ್ತುವಿನಿಂದ ಚುಚ್ಚಿರುವುದಾಗಿ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ. ತುಮಕೂರಿನ ಜಯನಗರ ಪೊಲೀಸರಿಂದ ಆರೋಪಿಗಳನ್ನು ಇದೀಗ ಬಂಧಿಸಲಾಗಿದೆ. ಅಣ್ಣ ತಮ್ಮ ಜಗಳ ಮಾಡ್ಕೊಂಡಿರೋದಂತೆ, ಅದೇನೋ ಅತ್ತಿಗೆ ಜೊತೆಗೆ ಅಕ್ರಮ ಸಂಬಂಧ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದೇನು ಕತೆ ಗೊತ್ತಿಲ್ಲ. ಸ್ಟಾಲಿನ್ ನಿಶ್ಚಿತಾರ್ಥ ಆಗಿತ್ತಂತೆ. ಸ್ಟಾಲಿನ್ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಂಥ ಯುವತಿ ಈ ಥರದೊಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಆಗಾಗ ಗಲಾಟೆ ಆಗ್ತಾ ಇತ್ತು ಈ ಥರ ಅಂತೆಲ್ಲ ಹೇಳಿದ್ದಾರೆ. ಮಾರ್ಚ್ 22ರಂದು ಸ್ಟಾಲಿನ್ ಮತ್ತು ನವೀನ್ ನಡುವೆ ಹಂಗೆ ಗಲಾಟೆ ಆಗಿತ್ತಂತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದ ಡೀಟೇಲ್ಸ್. ನಿಜ, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ತುಮಕೂರಿನ ಬನಶಂಕರಿಯಲ್ಲಿ ಅಂತಾನೆ ಕೂಡ ಹೇಳ್ಬೋದು. ಏನು ಅಣ್ಣ ತಮ್ಮಂದಿರ ಒಂದು ಗಲಾಟೆಗೆ ಅಣ್ಣನೇ ಕೂಡ ಕೊಲೆ ಮಾಡುವ ಒಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಆದ್ರೆ ಕಥೆಯನ್ನ ಕಟ್ಟಿ ಪ್ರಕರಣವನ್ನ ಮುಚ್ಚಾಕುವಂತ ಒಂದು ಪ್ರಕರಣಕ್ಕೆ ಪೊಲೀಸರು ಒಂದು ರೀತಿಯಾಗಿ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಆಸ್ಪತ್ರೆಗೆ ದಾಖಲಾಗಿ 6 ದಿನಗಳ ಚಿಕಿತ್ಸೆ ಪಡೆದ್ರು ಕೂಡ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸಿ ಸಾವನ್ನಪ್ಪಿರುವಂತಹ ಸ್ಟಾಲಿನ್ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅಂತಾನೆ ಕೂಡ ಹೇಳ್ಬೋದು. ಏನು ಈಗಾಗಲೇ ಕೂಡ ಅಕ್ರಮವಾಗಿ ಸಂಬಂಧವನ್ನ ಹೊಂದಿದ್ದಾನೆ ಅನ್ನೋ ಆರೋಪದಡಿ ಅಣ್ಣ ಏನಿದ್ದಾನೆ, ಅಣ್ಣ ತಮ್ಮನ ಸ್ಟಾಲಿನ್ ನಡುವೆ ಆಗಾಗ ಕೂಡ ಜಗಳ ಆಗ್ತಿತ್ತು. ಆದ್ರೆ ಜಗಳ ವಿಕೋಪಕ್ಕೆ ಹೋಗಿ ಚಾಕುವಿನಿಂದ ಇರಿತವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕೂಡಲೇ ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡ್ಸಲು ಕೂಡ ಮುಂದಾಗ್ತಾರೆ. ಆದ್ರೆ ಆ ಒಂದು ಪ್ರಕರಣ ವೈದ್ಯರು ಒಂದು ತನಿಖೆಯನ್ನು ನಡೆಸಂತ ಸಂದರ್ಭದಲ್ಲಿ ಪೊಲೀಸರು ಈ ಒಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಸ್ಟಾಲಿನ್ ಮೃತದೇಹಿ ಕೂಡ ಆಗಿರ್ತಕ್ಕಂಥದ್ದು. ಈಗಾಗಲೇ ಇಬ್ಬರು ಆರೋಪಿಗಳನ್ನ, ತಂದೆ ಮತ್ತೆ ಮಗನನ್ನ ಇಬ್ಬರನ್ನು ವಶಕ್ಕೆ ಪಡೆದು ಈಗಾಗಲೇ ಜೈಲಿಗೆಟ್ಟು ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದ ಪ್ರಮುಖ ಒಂದು ಏನು ಹಿನ್ನೆಲೆಯನ್ನ ನೋಡಿದಂತ ಸಂದರ್ಭದಲ್ಲಿ ಇದೇ ಒಂದು 27ನೇ ತಾರೀಕು ಈ ಒಂದು ಘಟನೆ ನಡೆದಿದೆ ಅಂತಾನೆ ಕೂಡ ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಏನು ಸ್ಟಾಲಿನ್ಗೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ನಿಶ್ಚಿತಾರ್ಥ ಮಾಡ್ಕೊಂಡಂತ ಯುವತಿ ಗಂಭೀರವಾದಂತ ಒಂದು ಆರೋಪವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ತನ್ನ ಅತ್ತಿಗೆ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಒಂದು ಕಾರಣದಿಂದಾಗಿ ಕೂಡ ತನ್ನ ಅಣ್ಣ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆರೋಪದ ಬೆನ್ನಡಿಯಲ್ಲಿ ಕೂಡ ಈಗ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.